ಹಾಯ್ ಸರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಏನಂದರೆ ಇವತ್ತು ನಾನು ಎಲ್ಲೋ ಹೋಗಬೇಕಾಗಿತ್ತು ಔಟ್ ಸೈಡು. ಅದಕ್ಕೆ ಈಗಿನ್ನೂ ಜಸ್ಟ್ ಬಂದ್ವಿ. ಇವ್ರು ಬೈಕಲ್ಲಿ ಬರೋ ಅಷ್ಟೊತ್ತಿಗೆ 3:15 ಆಗೋಯ್ತು. ಅದಕ್ಕೆ ಸಾಕಾಗಂಗೆ ಹಂಗಿಂಗಲ್ಲ ಅಷ್ಟು ಸಾಕಾಗಿ ಕೂದಲೆಲ್ಲ ನೋಡಿ ಯಾವ ಥರ ಗಬ್ಬಿರೋಗೈತೆ. ಏರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡ್ಕೊಬಂದಿದೆ. ಬಟ್ ಅಂತ ನೋಡಿ ನಮ್ಮ ಅಮ್ಮ ಎಲ್ಲರೂ ಹೋಗ್ತಾ ಇದ್ದಾರೆ. ನಮ್ಮನ್ನ ಎಲ್ಲ ಪೆನ್ ಕೆಳಕ್ಕೆ ಹೋಗ್ತಾರೆ ಬಿಕಾಸ್ ಮೀ ಕೊಡೋಕ್ಕೆ ಏನಕ್ಕೆ ಅಂತ. ಫ್ರೆಂಡ್ಸ್ ನೋಡಿ, ಆ್ಯಕ್ಚುಲಿ ನಾನು ಬರೋಕ್ಕಿಂತ ನಾವು ಅಮ್ಮ ಆಲ್ರೆಡಿ ಓಡೋಗ್ಬಿಟ್ಟವ್ರೆ. ಅಯ್ಯೋ ಹೋಗಲಿ ಬಿಡ್ರಿ, ಹೋಗೋದೇನೋ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಬರ್ತಾ ಇದ್ದಾರೆ ಹಿಂದೆ ನೋಡಿ. ನಾವು ಆಲ್ರೆಡಿ ಒಳಗೆ ಬಂದು ಕೂತ್ಕೊಂಡಿರ್ತೀವಿ. ನೀವು ಆ್ಯಕ್ಚುಲಿ ಏನದು ಅಂತ ಅಂದ್ಕೊತಾ ಇರ್ಬೋದು. ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸಲ್ಲೇ ಇವಳು ಮೀನ್ಸ್ ಒಂದು ಫಂಕ್ಷನ್ ಇತ್ತು ಅವಳದು. ಆ್ಯಕ್ಚುಲಿ ನಾವು ಅದಕ್ಕೋಸ್ಕರನೇ ಬಂದಿದ್ವಿ. ನಾವೆಲ್ಲ ಕೂತ್ಕೊಂಡು ಸುಮ್ಮನೆ ನೋಡ್ತಾಯಿದ್ರಿ ನೋಡಿ. ನಮ್ಮಪ್ಪ ಮೀನ್ಸ್ ಮಾತಾಡ್ಕೊಂಡು ಕೂತಿದ್ದಾರೆ. ನಮ್ಮಪ್ಪ ಮತ್ತು ಮಾತ್ರ ಅಲ್ಲ, ನಮ್ಮ ಅಮ್ಮನ ಸಮೇತ ಫ್ರೆಂಡ್ಸಲ್ಲೆಲ್ಲ ಆಯಿತು. ಅದಕ್ಕೆ ಇಲ್ಲಿ ಅವರು ಮೊದಲು ಹೊಟ್ಟೆ ಹಸ್ತಿದೆ, ಊಟಕ್ಕೆ ಹೋಗೋಣ ಅಂತ ಅಂದರು. ಅದಕ್ಕೆ ನಾನು ಸಮೇತ ಊಟಕ್ಕೆ ಅಂತ ಅಂದ್ಕೊಂಡು ಅದಕ್ಕೆ ನಾನು ಮೀನ್ಸ್ ಕೆಳಗೆ ಬಂದ್ವಿ ಗ್ರೌಂಡ್ ಫ್ಲೋರಿಗೆ ಬಂದಿದ ತಕ್ಷಣ ನೋಡಿ, ಇಲ್ಲಿ ಊಟಕ್ಕೆಲ್ಲ ಕೂತ್ಕೊಂಡಿದ್ದೀವಿ. ಆಲ್ರೆಡಿ ಎಲೆ ಎಲ್ಲ ಹಾಕಿದ್ದಾರೆ. ಬಟ್ ಏನಂದರೆ ನಾವು ಮಾರ್ನಿಂಗ್ ಬರುವಾಗ ಟೈಮಲ್ಲಿ ನಮಗೆ ಅಲ್ಲಿಂದ ಬರೋಕ್ಕೆ ಟ್ರಾವೆಲ್ ಮಾಡೋಕ್ಕೆ ತುಂಬ ಹೊತ್ತು ಆಯಿತು ಮಾತ್ರ. ಮೀನ್ಸ್ ನಾವು ಅಲ್ಲಿಂದ ಇಲ್ಲಿ ಬರೋಕ್ಕೆ ಹತ್ತತ್ರ 1 2 hours ಆಯಿತು ಅನಿಸ್ತಾ ಉಂಟು. ಅದಕ್ಕೆ ನಾವು ಬೇಗ ಬೆಳಗ್ಗೆ ಎದ್ದು ಅದು ಸ್ನಾನ ಏನೆಲ್ಲ ಮಾಡ್ಕೊಂಡು ಮಾಡೋಕ್ಕೆ ಲೇಟ್ ಆಗೋಕ್ಕೆ ಅದಕ್ಕೆ ನಾವು ತಿಂದಿಲ್ಲ. ಅದಕ್ಕೆ ಹೊಟ್ಟೆ ಹಸ್ತಿತ್ತು ಅಂತ ಫಸ್ಟು ಬೇಗ ಬಂದು ಕೂತ್ಕೊಬಿಟ್ವಿ ಮಾತ್ರ ಊಟ ಮಾಡೋಕ್ಕೆ. ಮಧ್ಯಾಹ್ನ ಆಗಿದೆ ಅಂತ ಅಂದ್ಕೋಬೋದು ನೀವು. ಒಂದು 2 ಗಂಟೆ ಹಂಗೆ ಆಗಿರ್ಬೋದು ಟೈಮು. ಅದಕ್ಕೆ ಹೊಟ್ಟೆ ಹಸ್ತಿದೆ ಅಂತ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇಲ್ಲೂ ಸಮೇತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ವೆರೈಟಿ ಮೀನ್ಸ್ ಫುಡ್ಡೆಲ್ಲ ಇರುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿನೇ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ವೆರೈಟಿ ಆಫ್ ಫುಡ್ಡು ಎಲ್ಲ ಥರ ಇದೆ ಮಚ್ಚ. ಇಲ್ಲಿ ನಿಜ ಸಖತ್ತಾಗೈತೆ ಮಚ್ಚ. ನನಗಂತೂ ಫುಲ್ಲು ಖುಷಿ ಐತೆ. ಅಂತೂ ಹೊಟ್ಟೆ ಹೆಂಗೋ ಬಿತ್ತು ಬಿಡ್ರಿ ಊಟ. ಫ್ರೆಂಡ್ಸ್ ನಾವಂತೂ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ ನೋಡಿ. ಇಲ್ಲಿ ನಾವು ಅಮ್ಮ ಸಿಕ್ಕಿದ್ರು ಅಂತ ಮಾತಾಡ್ಕೊಂಡು ನಿಂತ್ಬಿಟ್ಟಿದ್ದಾರೆ ಎಲ್ಲ. ಮೀನ್ಸ್ ಈಗ ಊಟ ಆಯಿತು ಅಂತ ಎಲ್ಲ ಈಗೇನು ಹೊಡ್ತೀವಲ್ಲ, ಅದಕ್ಕೆ ಲಾಸ್ಟಲ್ಲಿ ಏನೋ ಮಾತಾಡ್ಕೊಂಡು ಹೋಗೋಣ ಅಂತ ಅಂದರು. ಅದಕ್ಕೆ ಮಾತಾಡ್ಕೊಂಡು ಈಗ ಹೊರಡೋದು ನೋಡಿ. ಆಲ್ರೆಡಿ ಈಗ ನಾವು ಅಪ್ಪ ಏನೋ ಗಾಡಿ ತೊಗೊಳಕ್ಕೆ ಅಂತ ಬಂದಿದ್ದಾರೆ. ಮೀನ್ಸ್ ಗಾಡಿ ಕುತ್ಕೊಂಡು ಸೀದಾ ಮನೆಗೆ ಹೋಗೋದು. ಬನ್ನಿ ಮೊದಲು ಮನೆಗೆ ಹೋಗೋಣ. ಫೈನಲಿ ಮನೆಗೆ ಬಂದ್ವಿ. ನಾವು ಮೊದಲು ಡ್ರೆಸ್ ಬಿಡಿಸ್ಬೇಕು ಅಂದ್ಕೊಂಡು ಇದೆಲ್ಲ ತೆಗೆದ್ಬಿಟ್ಟೆ. ಬಿಕಾಸ್ ಅಲ್ಲಿ ಊಟ ಮಾಡಿದ ತಕ್ಷಣ ಫುಲ್ಲು ನಿದ್ದೆ ಬರೋಂಗೆ ಆಗ್ಬಿಟ್ಟಿದೆ. ತೂಗಿಸ್ತಾ ಇದ್ದೀನಿ. ಎಲ್ಲ ಬಂದುಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತವ್ರೆ. ನಾವು ಎಲ್ಲ ತೆಗ್ದು ಬಿಚ್ಚಿ ಒಳಗಿಲೆಲ್ಲ ಹಾಕ್ಕೊಂಡು ಇಲ್ಲ ಮಾಡ್ಕೊಂಡು ಆಗೋಯ್ತು. ನಮಗಂತೂ ಸಾಕಾಗೋಗ್ಬಿಡ್ತು. ಬಿಕಾಸ್ ಅಲ್ಲೂ ಎಲ್ಲ ತಿರುಗಾಡ್ಕೊಂಡು ಅಲ್ಲೂ ಎಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಿಕೊಂಡು ಆಗೋಯ್ತು ಟೈಮ್ ಅಂತೂ. ನಾನು ಇನ್ನೂ ಸ್ಕೂಲ್ ಹೋಮ್ವರ್ಕ್ ಮಾಡ್ಕೊಂಡಿಲ್ಲ, ಮೊದಲು ಬರ್ಕೋಬೇಕು. ಬಿಕಾಸ್ ನೆಕ್ಸ್ಟ್ ಮಂಡೇ ನಮಗೆ ಸಮೇತ ಸ್ಟಾರ್ಟು. ಮೀನ್ಸ್ FA1 ಟೆಸ್ಟ್ ಸಮೇತ ನಮಗೆ ಸ್ಟಾರ್ಟು. ಇನ್ನೂ ಅದಕ್ಕೆಲ್ಲ ಇವತ್ತು ಪ್ರಿಪ್ರೇಷನ್ ಮಾಡ್ಕೋಬೇಕು. ಅದಕ್ಕೆಲ್ಲ ಇವತ್ತು ನಾನು ರೆಡಿ ಎಲ್ಲ ಆಗಬೇಕು. ಮೀನ್ಸ್ ಎಕ್ಸಾಮ್ ಟೆಸ್ಟಿಗೆಲ್ಲ. ಮತ್ತು ಇನ್ನೂ ನಾನು ಕ್ಲಾಸ್ ವರ್ಕ್ಸು ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಅನ್ಬೋದು. ಇನ್ನೂ ಹೋಮ್ವರ್ಕ್ ಬರೆದೆ. ನಾನು ಹೋಮ್ವರ್ಕೆಲ್ಲ ಬರಿಬೋದು ಅಂದ್ಕೊಂಡು ಮೈಂಡ್ಸೆಟ್ ಬಿಟ್ಟಿದ್ದೀನಿ. ಮೊದಲು ಬರೆದಿರ್ಬೇಕು ನಾನು ಹೋಮ್ವರ್ಕ್ನ. ಫ್ರೆಂಡ್ಸ್ ಅದಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೈಲಿ ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೋಮ್ವರ್ಕ್ ಬರಬೇಕು, ಬೇಗ ಟೈಮ್ ಆಯಿತು. ಬೈ ಬೈ ಫ್ರೆಂಡ್ಸ್. ಫ್ರೆಂಡ್ಸ್ ಬೈ ಬೈ. ಫ್ರೆಂಡ್ಸ್ ಬೈ ಬೈ. ವೆಯ್ಟ್ ಫ್ರೆಂಡ್ಸ್, ನಾನು ಏನು ಅಂದ್ಕೊಂಡಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಮಗೆ ಹೇಳಿದ್ದೆ ಏನಂತ. ನಾವು ಅಪ್ಪನ ಸರ್ಪ್ರೈಸ್ ವೀಡಿಯೋದಲ್ಲಿ ಏನೋ ಬರ್ತ್ಡೇ ಸರ್ಪ್ರೈಸ್ ವೀಡಿಯೋ ನಾನು ಗಿಫ್ಟನ್ನ ಆ ಟೈಮಲ್ಲಿ ಕೊಡೋಕ್ಕಾಗಿಲ್ಲ ಅಂತ ಅಂದ್ಕೊಂಡು ಇವತ್ತು ಕೊಡೋಣ ಅಂದರೆ ಇವತ್ತು ಸಮೇತ ನಾವು ಅಪ್ಪ ಆಲ್ರೆಡಿ ಹೋಗ್ಬಿಟ್ಟು. ಅದಕ್ಕೆ ಬೇರೆ ದಿನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಆಗುತ್ತೆ ಅಂತ ಗೊತ್ತಿಲ್ಲ. ಬಾಯ್ ಫ್ರೆಂಡ್ಸ್.